ಯಾ ಹಲೋ, ಗುಡ್ ಮಾರ್ನಿಂಗ್. ಹ್ಯಾಪಿ ನ್ಯೂ ಇಯರ್ ಆಯಿತು. ಈಗ ಸಂಕ್ರಾಂತಿ ಮೂಡು ವಿಡಿಯೋಗಳಿಗೆ ಇದಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಒಂಥರ ಅಲ್ಲಿ ಮಾಡೋದಕ್ಕೂ ಅಷ್ಟೇ, ಹಬ್ಬ ಮಾಡೋಕ್ಕೆ. ಮತ್ತು ಎಲ್ಲರೂ ಜನ ಇದ್ದರೆ ಎಲ್ಲ ಹಬ್ಬ, ಇಲ್ಲದ್ರೆ ಹಿಂಗೆ ತಿರುಗ್ತಾ ಇರೋದೆಲ್ಲ. ಒಂದೊಂದು ರೌಂಡ್ ಹೋಗ್ತಾ ಇರ್ತೀವಿ. ತುಮಕೂರು, ನಾವು ಎಷ್ಟೆಷ್ಟೋ ಊರು ಎಲ್ಲೆಲ್ಲೋ ನೋಡ್ತೀವಿ, ಯಾವ ಊರು ನೋಡ್ಕೊಂಬರ್ತೀವೋ. ಆದರೆ ಮಾಮೂಲಿ ನೋಡೋದು ಒಂದೆರಡೋ ಮೂರೋ. ಅಪ್ಪನ ಮನೆ, ಅಜ್ಜಿ ಮನೆ, ನಮ್ಮ ಮನೆ, ಅತ್ತೆ ಮನೆ, ಮನೆ ಅಂತ ಹೋಗೋದು ಅಷ್ಟೇ. ನಮ್ಮೂರು, ನಾವಿರೋ ಊರು, ಮತ್ತು ನಮ್ಮ ಅಪ್ಪ ಅಮ್ಮದಿರೋರು, ನಮ್ಮ ಅತ್ತೆ ಮಾವದಿರೋರು, ಅಷ್ಟನ್ನು ಜಾಸ್ತಿ ಹೋಗ್ತೀವಿ ಲೈಫಲ್ಲಿ. ಅವೇ ಇರೋದು ಇಂಪಾರ್ಟೆಂಟು. ಆದರೆ ಯಾವುದ್ಯಾವುದೋ ಊರ ಹೆಸ್ರು ಹೇಳ್ಕೊಂಡು ತಿರುಗ್ತೀವಿ. ಯಾವ ಊರ ಹೆಸ್ರು ಹೇಳಿರೋ ಅಷ್ಟೇ. ನಮ್ಮೂರಲ್ಲೇ ನಾವಿರೋದು, ನಮ್ಮೂರಲ್ಲೇ ನಾವು ತಿನ್ನೋದು, ನಮ್ಮೂರಲ್ಲೇ ನಾವು ಇದು ಮಾಡೋದು ಎಲ್ಲ ನಮ್ಮದು ಅಷ್ಟೇ. ನಾವು ನಮ್ಮದು ಹುಳಿಯಾರು ನಾವಿರೋದಾದರೂ ತುಮಕೂರು ಎಲ್ಲ ಕಡೆ ಇದ್ದು ಬಂದ್ವಿ. ಕ್ಯಾಸಂದ್ರ, ಮಧುಗಿರಿ ಎಲ್ಲ ಕಡೆ ಒಂದೊಂದು 2 ವರ್ಷ 5 ವರ್ಷ ಇದ್ದು ಬಂದ್ವಿ. ಚೆನ್ನಾಗಿರುತ್ತೆ. ಚೆನ್ನಾಗಿರೋದು ಎಲ್ಲ ನೋಡ್ಕೊಂಡು ಬರೋದು. ಒಂದು ಕಡೆಯಿಂದ ಎಲ್ಲೋದ್ರೂ ಮನೆ, ಮಕ್ಕಳು ಬೆಳೆಸೋದು, ಓದಿಸೋದು ಇಷ್ಟರಲ್ಲೇ ಆಗೋಗುತ್ತೆ ಜೀವನ. ಮಕ್ಕಳು ಬೆಳೆಸೋದು ಇದೆಲ್ಲ ಆಗೋಗುತ್ತೆ. ಮತ್ತು ಅದೊಂದು ಅರ್ಧ ಲೈಫ್. ಆದರೆ ಸ್ವಲ್ಪ ಒಂದು ಕಾಲು ಭಾಗ ಇವೆಲ್ಲ ಇರುತ್ತೆ. ಊರು ಸುತ್ತೋದು, ಊರುಗಳು ನೋಡೋಕ್ಕೆ ಹೋಗೋದು, ಫಂಕ್ಷನ್ಗಳು ಮಾಡೋದು, ಇವೆಲ್ಲ ಒಂದು ಕಾಲು ಭಾಗ ಎಂಟರ್ಟೈನ್ಮೆಂಟ್. ಜೀವನ ಅಂದರೆ ಅಷ್ಟಾಗುತ್ತೆ. ಮತ್ತು ಎಲ್ಲ ಮಕ್ಕಳು ಬೆಳೆಸೋದು, ಸ್ಕೂಲಿಗೆ ಕಳಿಸೋದು, ಅವೇ ಅರ್ಧ ಆಗೋದು. ಸ್ಕೂಲಿದ್ದರೆ ಯಾವ ಊರಿಗೂ ಹೋಗಲ್ಲ, ಯಾವ ಇದಕ್ಕೂ ಹೋಗಲ್ಲ. ಅಯ್ಯೋ ಮಕ್ಳಿಗೆ ಸ್ಕೂಲು, ನಮ್ಮ ಮಗ ಇನ್ನೂ LKG ಸೇರಿಸಿರ್ತಾರೆ, MBBSಗೆ ಸೇರಿಸ್ದಂಗೆ ಆಡ್ತಾರೆ. ನಾವೆಲ್ಲ 4ನೇ ಕ್ಲಾಸಿಗೆ ಬಂದಮೇಲೆ, 7th ಬಂದಮೇಲೆ, ಅದು ಪಬ್ಲಿಕ್ ಅಂತ ಆದಮೇಲೆ ಆವಾಗ ಸ್ವಲ್ಪ ಜಾಸ್ತಿ ಸ್ಕೋಪ್ ಕೊಡ್ತಿದ್ವಿ. ಸ್ಕೂಲ್ ತಪ್ಪಿಸ್ಕೋಬಾರ್ದು, ಹಾಗೆ ಹೀಗೆ ಅಂತ. ಜಾಸ್ತಿ ತಪ್ಪಿಸ್ಕೋಬಾರ್ದು, ಏನು ತಪ್ಪಿಸೋಷ್ಟು ತಪ್ಪಿಸೋವು, ಅಷ್ಟು ಹೋಗ್ತಿದ್ವಿ. ಹೀಗೆ. ಆದರೂ ಈಗಿನವ್ರಂಗೆ ಒಂದು ಹೊತ್ತು ತಪ್ಪಿಸ್ಬಿಟ್ರೆ ಅಯ್ಯೋ ಏನೋ ಆಗ್ಬಿಡ್ತೇನೋ ಅಂತಾರೆ. ಒಂದು ಹೊತ್ತು ತಪ್ಪಿಸ್ಬಿಟ್ರೆ ಓದುಗಳು ಎಷ್ಟೋ ಕಮ್ಮಿ ಇದಾಗಿಬಿಡ್ತಾನೆ, ಮಕ್ಕಳದು ಹೋಗ್ಬಿಡುತ್ತಿರ್ತಾರೆ. ಹಂಗೆ ಇರಬೇಕು. ಈಗಿನ ಕಾಲಕ್ಕೆ ತಕ್ಕಂತೆ ಎಲ್ಲ ಕಾಲ ಚೇಂಜ್ ಮಾಡ್ತಾ ಇರುತ್ತೆ ಲೈಫ್ನ. ಒಂದೊಂದು ಥರ ಲೈಫು. ನಮ್ಮ ಲೈಫೇ ಬೇರೆ, ನಮ್ಮ ಮಕ್ಕಳ ಲೈಫೇ ಬೇರೆ, ಮತ್ತು ಮೊಮ್ಮಕ್ಕಳ ಲೈಫೇ ಬೇರೆ. ಆ ಥರ ಹೋಗ್ತಾ ಇರುತ್ತೆ. ಯಾವ ಲೈಫ್ ಅಂದರೆ ಆ ಲೈಫ್ಗೆ, ಯಾವ ಲೈಫು ಏನು ಚೇಂಜ್ ಆದರೂ ಮನುಷ್ಯ ಏನು ಚೇಂಜ್ ಆಗ್ತಾನೆ, ಅದೇ ತಿನ್ನೋದು, ಅದೇ. ಆದರೆ ಜೀವನ ಇದು ಊಟ ತಿಂಡಿ ನಿದ್ದೆ ಮಾತುಕತೆ ಇವೆಲ್ಲ ಏನು ಚೇಂಜ್ ಆಗಲ್ವಲ್ಲ.